ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ. ಭಟ್ಕಳದಲ್ಲಿರುವಂತಹ 14 ಜನ ಪಾಕಿಸ್ತಾನಿಯರಿಗೆ ಸಂಕಷ್ಟ. ಭಟ್ಕಳ ಪುರುಷರನ್ನ ಮದುವೆಯಾಗಿ ಬಂದಿರುವಂತಹ ಪಾಕ್ ಮೂಲದ ಮಹಿಳೆಯರು 10 ಮಹಿಳೆಯರು ಹಾಗೂ ಅವರ ಮಕ್ಕಳಿಗೂ ಕೂಡ ಸಂಕಷ್ಟ. ಈಗ ವೀಸಾ ಪಡೆದು ಭಟ್ಕಳದಲ್ಲೇ ನೆಲೆಸಿರುವಂತಹ ಮಹಿಳೆಯರು 2 ವರ್ಷಕ್ಕೆ ಒಮ್ಮೆ ನವೀಕರಿಸಬೇಕಾದ ವೀಸಾ ಪಡೆದು ವಾಸವನ್ನ ಮಾಡ್ತಾ ಇದ್ದಾರೆ. ಪಾಕ್ ಪ್ರಜೆಗಳು ಭಾರತ ತೊರೆಯುವಂತೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಎಲ್ಲ ವೀಸಾ ಕ್ಯಾನ್ಸಲ್ ಮಾಡುವಂತೆ ಸೂಚನೆ ಕೊಟ್ಟಿದೆ ಎಂಬೆಸಿಗೆ. ಸರ್ಕಾರ ಖಡಕ್ ಸೂಚನೆ ಕೊಟ್ಟಂತ ಬೆನ್ನಲ್ಲೇ ಈಗ ಪಾಕ್ ಪ್ರಜೆಗಳು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಭಟ್ಕಳದಲ್ಲಿ ನೆಲೆಸಿರುವಂತಹ 14 ಜನ ಪಾಕಿಸ್ತಾನಿಯರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ 14 ಜನರಲ್ಲಿ 10 ಜನ ಭಟ್ಕಳ ಮೂಲದ ಪುರುಷರನ್ನ ಮದುವೆಯಾಗಿ ಬಂದು ಇಲ್ಲಿ ವೀಸಾವನ್ನು ಇಟ್ಕೊಂಡು ವಾಸವನ್ನ ಮಾಡ್ತಿದ್ದಾರೆ. ಇನ್ನು ಪಾಕಿಸ್ತಾನದ ಮಹಿಳೆಯರು ಇನ್ನು 3 ಅವರ ಮಕ್ಕಳು. ಓರ್ವ ಮಹಿಳೆ ಬಾಂಗ್ಲಾದೇಶದ ವಲಸಿಗರಾಗಿದ್ದು ಪ್ರಕರಣ ನ್ಯಾಯಾಲಯದಲ್ಲಿದೆ. ದೀರ್ಘಕಾಲದ ವೀಸಾ ಪಡೆದು ಭಟ್ಕಳದಲ್ಲಿ ನೆಲೆಸಿರುವಂತಹ ಮಹಿಳೆಯರು 2 ವರ್ಷಕ್ಕೆ ಅವರು ರಿನ್ಯೂವಲ್ ಅನ್ನ ಮಾಡಿಸ್ಕೋಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಾರವಾರ ಪ್ರತಿನಿಧಿ ಶೇಷಗಿರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶೇಷಗಿರಿ, ಈಗ ಯಾವುದೇ ಕಣ್ಣೀರಾಗಲಿ, ಯಾವುದೇ ಮನವಿಗಾಗಲಿ, ಯಾವುದೇ ಬೇಡಿಕೆಗಳಾಗಲಿ ಸ್ಪಂದಿಸುವಂಥ ಸಮಯ ಇಲ್ಲ. ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಗಂಟೆ ಕಟ್ಕೋಬೇಕು, ಹೋಗ್ತಾ ಇರಬೇಕು. ಬೇರೆ ಆಪ್ಷನ್ನೇ ಇಲ್ಲ. ಈಗ ಕರ್ನಾಟಕದ ಎಲ್ಲ CMಗಳ ಜೊತೆಯಲ್ಲೂ ಕೂಡ ಮೀಟಿಂಗನ್ನು ಮಾಡಿ ನಿಮ್ಮ ರಾಜ್ಯದಲ್ಲಿ ಯಾರೆಲ್ಲ ಇದ್ದಾರೆ ಪಾಕಿಸ್ತಾನದ ಮೂಲದವರು ಅಂಕಿಅಂಶಗಳ ಸಮೇತ ಕೊಡಿ ಅಂತ ಹೇಳಿದರು. ಈಗ ಕಾರವಾರ ಜಿಲ್ಲೆಯಲ್ಲಿ ಇದ್ದಾರೆ 14 ಜನ ಭಟ್ಕಳದಲ್ಲಿ. ಮತ್ತೇನು ಮುಂದೆ ಅಂತ? ಹೌದು ನಾಗೇಂದ್ರ ಬಾಬು, ಉತ್ತರ ಕನ್ನಡ ಜಿಲ್ಲೆಯ ಅಂದ್ರೆ ದೇಶದ ಮಿನಿ ದುಬೈನ ಅಂತ ಹೇಳ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಒಟ್ಟು 14 ಜನ ಪಾಕಿಸ್ತಾನಿಯರು ಕೂಡ ಈಗಾಗಲೇ ವಾಸ ಮಾಡ್ತಾ ಇದ್ದಾರೆ. ಭಟ್ಕಳದವರನ್ನ ಒಲಿಸಿದಂತ 10 ಜನ ಮಹಿಳೆಯರು ಕೂಡ ಈಗ ಕಳೆದ ಹಲವು ವರ್ಷಗಳಿದ್ದಾರೆ. ಅವರಿಗಾಗಿ 3 ಜನ ಮಕ್ಕಳು ಕೂಡ ಇದ್ದಾರೆ. ಒಟ್ಟು 14 ಜನ ಪಾಕಿಸ್ತಾನಿಯರು ಭಟ್ಕಳದಲ್ಲಿ ನೆಲೆಸಿರುವಂಥದ್ದು. ಕಳೆದ ಕೆಲ ದಿನಗಳ ಹಿಂದೆ ಪಹಲ್ಗಾಮ್ನಲ್ಲಿ ನಡೆದಂತಹ ದುರಂತದ ಬಳಿಕ ಕೇಂದ್ರ ಸರ್ಕಾರ ಒಂದು ಖಡಕ್ ನಿರ್ಧಾರವನ್ನು ತೆಗೆದುಕೊಂಡು ದೇಶದಲ್ಲಿರುವಂತಹ ಪಾಕಿಸ್ತಾನಿಯರನ್ನ ಈ ಕೂಡಲೇ 48 ಗಂಟೆ ಒಳಗಡೆ ದೇಶವನ್ನ ತೊರೆಬೇಕೆಂಬ ಎಚ್ಚರಿಕೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಭಟ್ಕಳ ಮತ್ತೆ ಸುದ್ದಿ ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಇಲ್ಲಿ ಮದುವೆಯಾಗಿ ಬಂದಂತ ಮಹಿಳೆಯರು ಕೂಡ ಈಗಾಗಲೇ ಇಂಡಿಯಾವನ್ನ ತೊರೆಯಬೇಕಾದ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬಂದಂತ ಪಾಕಿಸ್ತಾನಿ ಮಹಿಳೆಯರು ಕಳೆದ 2 ವರ್ಷಕ್ಕೊಮ್ಮೆ ವೀಸಾವನ್ನ ನವೀಕರಣವನ್ನು ಕೂಡ ಮಾಡ್ಕೊಳ್ತಾ ಬಂದಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಭಾರತೀಯ ಪೌರತ್ವವನ್ನು ಕೂಡ ಪಡೆದುಕೊಂಡಿಲ್ಲ. ಹೀಗಾಗಿ ಪೊಲೀಸರು ಕೂಡ ಒಂದು ರೀತಿಯ ಸರ್ಕಾರದ ಮತ್ತೊಂದು ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮದುವೆಯಾಗಿ ಬಂದಂತ ಮಹಿಳೆಯರಿಗೆ ದೇಶದಿಂದ ಹೊರಗಡೆ ಹಾಕ್ಬೇಕಾ ಅಥವಾ ಇನ್ನೇನಾದ್ರೂ ಅವರಿಗೆ ಇಲ್ಲಿ ಅವಕಾಶ ಸಿಗುತ್ತೆ ಎಂಬ ಗೊಂದಲಲ್ಲೂ ಕೂಡ ಪೊಲೀಸರಿದ್ದಾರೆ. ಹೀಗಾಗಿ ಸರ್ಕಾರದ ಮತ್ತೊಂದು ಆದೇಶಕ್ಕಾಗಿ ಕಾಯ್ತಾ ಇರುವಂತದ್ದು ನಾಗೇಂದ್ರ ಬಾಬು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಮತ್ತು ಪಾಕಿಸ್ತಾನ ಕೆಲವೊಂದು ಸಂದರ್ಭದಲ್ಲಿ ಅಂದ್ರೆ ಇಂಥ ಒಂದು ಗಡಿ ವಿಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಲ್ಲೂ ಕೂಡ ಮಹತ್ವವನ್ನು ಕೂಡ ಪಡ್ಕೊಳ್ತೇವೆ. ಪಹಲ್ಗಾಮ್ನ ಒಂದು ದಾಳಿಯ ನಂತರ ಮತ್ತೆ ಭಟ್ಕಳ ಈಗ ಸುದ್ದಿ ಮಾಡ್ತಾ ಇದೆ. ಪಾಕಿಸ್ತಾನಿ ಮಹಿಳೆಯರು ಭಟ್ಕಳದವರನ್ನ ಒರೆಸಿ ಈಗಾಗಲೇ ಇಲ್ಲಿಯೇ ಇದ್ದಿರೋದ್ರಿಂದ ಅವರನ್ನ ಹೊರಗಡೆ ಹಾಕ್ಬೇಕಾ ಬೇಡ ಎಂಬ ಗೊಂದಲಲ್ಲೂ ಕೂಡ ಪೊಲೀಸರು ಕೂಡ ಇದ್ದಾರೆ. ಸರ್ಕಾರದ ಮತ್ತೊಂದು ಆದೇಶಕ್ಕಾಗಿ ಪೊಲೀಸರು ಕೂಡ ಕಾಯ್ತಾ ಇರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಶೇಷಗಿರಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಬೇರೆ ಆಪ್ಷನ್ ಇಲ್ಲ. ಹೋಗಲೇಬೇಕಾದಂಥ ಅನಿವಾರ್ಯತೆ ಎಲ್ಲ ಹೋಗಲೇಬೇಕು. ಯಾರೇ ಆಗಿರಲಿ ಪಾಕಿಸ್ತಾನಿಗಳು ಹೋಗಿ, ನಿಮ್ಮ ಊರುಗಳಿಗೆ ಹೋಗಿ, ನಿಮ್ಮ ದೇಶಕ್ಕೆ ನೀವು ಹೋಗಿ ನೆಮ್ಮದಿ ಆಗಿರಿ. ಅಲ್ಲಿ ನೀವು ಅಲ್ಲಿ ನೆಮ್ಮದಿ ಆಗಿರಿ, ನಮ್ಮನ್ನು ಇಲ್ಲಿ ನೆಮ್ಮದಿ ಆಗಿರೋದಕ್ಕೆ ಬಿಡಿ. ಅಮಾಯಕರ ಜೀವವನ್ನು ಬಲಿ ಪಡೆಯೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ನಾವು ಯಾವ ದೇಶದವರ ಜೊತೆ ಚೆಲ್ಲಾಟ ಆಡೋದಕ್ಕೆ ಮುಂದಾಗ್ತಿದ್ದೀವಿ ಅಂತ. ಇದು ಭಾರತ, ಇಷ್ಟು ದಿನ ಇದ್ದಂಥ ಭಾರತ, ನೀವು ನೋಡಿದಂಥ ಭಾರತ ಇನ್ನು ಮುಂದೆ ಮತ್ತೊಂದು ಮುಖವನ್ನು ನೋಡುವಂಥ ಸಮಯ ಬಂದಿದೆ. ಏನು ಬೇಕಾದ್ರೂ ಆಗ್ಬೋದು ಯಾವುದೇ ಕ್ಷಣದಲ್ಲಿ.
ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಬರೆದಿಟ್ಕೊಳ್ಳಿ. ಮುಂದಿನ 10 ರಿಂದ 15 ದಿನ ಬಾರ್ಡರ್ನಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ ಪಾಕಿಸ್ತಾನದವರು. ನಿದ್ದೆ ಮಾಡ್ತಿಲ್ಲ ಅಂತ ಕಾಣುತ್ತೆ. ನಮ್ಮವರನ್ನ ಬಲಿಯನ್ನ ಪಡೆದುಕೊಂಡು ಕೇಕ್ ಕಟ್ ಮಾಡಿ ಸಂಭ್ರಮಿಸ್ತೀರ. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ. ಭಟ್ಕಳದಲ್ಲಿರುವಂತಹ 14 ಜನ ಪಾಕಿಸ್ತಾನಿಯರಿಗೆ ಸಂಕಷ್ಟ. ಭಟ್ಕಳ ಪುರುಷರನ್ನ ಮದುವೆಯಾಗಿ ಬಂದಿರುವಂತಹ ಪಾಕ್ ಮೂಲದ ಮಹಿಳೆಯರು 10 ಮಹಿಳೆಯರು ಹಾಗೂ ಅವರ ಮಕ್ಕಳಿಗೂ ಕೂಡ ಸಂಕಷ್ಟ. ಈಗ ವೀಸಾ ಪಡೆದು ಭಟ್ಕಳದಲ್ಲೇ ನೆಲೆಸಿರುವಂಥ ಮಹಿಳೆಯರು 2 ವರ್ಷಕ್ಕೆ ಒಮ್ಮೆ ನವೀಕರಿಸಬೇಕಾದ ವೀಸಾ ಪಡೆದು ವಾಸವನ್ನ ಮಾಡ್ತಾ ಇದ್ದಾರೆ. ಪಾಕ್ ಪ್ರಜೆಗಳು ಭಾರತ ತೊರೆಯುವಂತೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಎಲ್ಲ ವೀಸಾ ಕ್ಯಾನ್ಸಲ್ ಮಾಡುವಂತೆ ಸೂಚನೆ ಕೊಟ್ಟಿದೆ ಎಂಬೆಸಿಗೆ. ಸರ್ಕಾರ ಖಡಕ್ ಸೂಚನೆ ಕೊಟ್ಟಂತ ಬೆನ್ನಲ್ಲೇ ಈಗ ಪಾಕ್ ಪ್ರಜೆಗಳು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಭಟ್ಕಳದಲ್ಲಿ ನೆಲೆಸಿರುವಂತಹ 14 ಜನ ಪಾಕಿಸ್ತಾನಿಯರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ 14 ಜನರಲ್ಲಿ 10 ಜನ ಭಟ್ಕಳ ಮೂಲದ ಪುರುಷರನ್ನ ಮದುವೆಯಾಗಿ ಬಂದು ಇಲ್ಲಿ ವೀಸಾವನ್ನು ಇಟ್ಕೊಂಡು ವಾಸವನ್ನ ಮಾಡ್ತಿದ್ದಾರೆ. ಇನ್ನು ಪಾಕಿಸ್ತಾನದ ಮಹಿಳೆಯರು ಇನ್ನು 3 ಅವರ ಮಕ್ಕಳು. ಓರ್ವ ಮಹಿಳೆ ಬಾಂಗ್ಲಾದೇಶದ ವಲಸಿಗರಾಗಿದ್ದು ಪ್ರಕರಣ ನ್ಯಾಯಾಲಯದಲ್ಲಿದೆ. ದೀರ್ಘಕಾಲದ ವೀಸಾ ಪಡೆದು ಭಟ್ಕಳದಲ್ಲಿ ನೆಲೆಸಿರುವಂತಹ ಮಹಿಳೆಯರು 2 ವರ್ಷಕ್ಕೆ ಅವರು ರಿನ್ಯೂವಲ್ ಅನ್ನ ಮಾಡಿಸ್ಕೋಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಾರವಾರ ಪ್ರತಿನಿಧಿ ಶೇಷಗಿರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶೇಷಗಿರಿ, ಈಗ ಯಾವುದೇ ಕಣ್ಣೀರಾಗಲಿ, ಯಾವುದೇ ಮನವಿಗಾಗಲಿ, ಯಾವುದೇ ಬೇಡಿಕೆಗಳಾಗಲಿ ಸ್ಪಂದಿಸುವಂಥ ಸಮಯ ಇಲ್ಲ. ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಗಂಟೆ ಕಟ್ಕೋಬೇಕು, ಹೋಗ್ತಾ ಇರಬೇಕು. ಬೇರೆ ಆಪ್ಷನ್ನೇ ಇಲ್ಲ. ಈಗ ಕರ್ನಾಟಕದ ಎಲ್ಲ CMಗಳ ಜೊತೆಯಲ್ಲೂ ಕೂಡ ಮೀಟಿಂಗನ್ನು ಮಾಡಿ ನಿಮ್ಮ ರಾಜ್ಯದಲ್ಲಿ ಯಾರೆಲ್ಲ ಇದ್ದಾರೆ ಪಾಕಿಸ್ತಾನದ ಮೂಲದವರು ಅಂಕಿಅಂಶಗಳ ಸಮೇತ ಕೊಡಿ ಅಂತ ಹೇಳಿದರು. ಈಗ ಕಾರವಾರ ಜಿಲ್ಲೆಯಲ್ಲಿ ಇದ್ದಾರೆ 14 ಜನ ಭಟ್ಕಳದಲ್ಲಿ. ಮತ್ತೇನು ಮುಂದೆ ಅಂತ? ಹೌದು ನಾಗೇಂದ್ರ ಬಾಬು, ಉತ್ತರ ಕನ್ನಡ ಜಿಲ್ಲೆಯ ಅಂದ್ರೆ ದೇಶದ ಮಿನಿ ದುಬೇನ ಅಂತ ಹೇಳ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಒಟ್ಟು 14 ಜನ ಪಾಕಿಸ್ತಾನಿಯರು ಕೂಡ ಈಗಾಗಲೇ ವಾಸ ಮಾಡ್ತಾ ಇದ್ದಾರೆ. ಭಟ್ಕಳದವರನ್ನ ಒಲಿಸಿದಂತ 10 ಜನ ಮಹಿಳೆಯರು ಕೂಡ ಈಗ ಕಳೆದ ಹಲವು ವರ್ಷಗಳಿದ್ದಾರೆ. ಅವರಿಗಾಗಿ 3 ಜನ ಮಕ್ಕಳು ಕೂಡ ಇದ್ದಾರೆ. ಒಟ್ಟು 14 ಜನ ಪಾಕಿಸ್ತಾನಿಯರು ಭಟ್ಕಳದಲ್ಲಿ ನೆಲೆಸಿರುವಂಥದ್ದು. ಕಳೆದ ಕೆಲ ದಿನಗಳ ಹಿಂದೆ ಪಹಲ್ಗಾಮ್ನಲ್ಲಿ ನಡೆದಂತಹ ದುರಂತದ ಬಳಿಕ ಕೇಂದ್ರ ಸರ್ಕಾರ ಒಂದು ಖಡಕ್ ನಿರ್ಧಾರವನ್ನು ತೆಗೆದುಕೊಂಡು ದೇಶದಲ್ಲಿರುವಂತಹ ಪಾಕಿಸ್ತಾನಿಯರನ್ನ ಈ ಕೂಡಲೇ 48 ಗಂಟೆ ಒಳಗಡೆ ದೇಶವನ್ನ ತೊರೆಬೇಕೆಂಬ ಎಚ್ಚರಿಕೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಭಟ್ಕಳ ಮತ್ತೆ ಸುದ್ದಿ ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಇಲ್ಲಿ ಮದುವೆಯಾಗಿ ಬಂದಂತ ಮಹಿಳೆಯರು ಕೂಡ ಈಗಾಗಲೇ ಇಂಡಿಯಾವನ್ನ ತೊರೆಯಬೇಕಾದ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬಂದಂತ ಪಾಕಿಸ್ತಾನಿ ಮಹಿಳೆಯರು ಕಳೆದ 2 ವರ್ಷಕ್ಕೊಮ್ಮೆ ವೀಸಾವನ್ನ ನವೀಕರಣವನ್ನು ಕೂಡ ಮಾಡ್ಕೊಳ್ತಾ ಬಂದಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಭಾರತೀಯ ಪೌರತ್ವವನ್ನು ಕೂಡ ಪಡೆದುಕೊಂಡಿಲ್ಲ. ಹೀಗಾಗಿ ಪೊಲೀಸರು ಕೂಡ ಒಂದು ರೀತಿಯ ಸರ್ಕಾರದ ಮತ್ತೊಂದು ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮದುವೆಯಾಗಿ ಬಂದಂತ ಮಹಿಳೆಯರಿಗೆ ದೇಶದಿಂದ ಹೊರಗಡೆ ಹಾಕ್ಬೇಕಾ ಅಥವಾ ಇನ್ನೇನಾದ್ರೂ ಅವರಿಗೆ ಇಲ್ಲಿ ಅವಕಾಶ ಸಿಗುತ್ತೆ ಎಂಬ ಗೊಂದಲಲ್ಲೂ ಕೂಡ ಪೊಲೀಸ್ ಇದ್ದಾರೆ. ಹೀಗಾಗಿ ಸರ್ಕಾರದ ಮತ್ತೊಂದು ಆದೇಶಕ್ಕಾಗಿ ಕಾಯ್ತಾ ಇರುವಂತದ್ದು ನಾಗೇಂದ್ರ ಬಾಬು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಮತ್ತು ಪಾಕಿಸ್ತಾನ ಕೆಲವೊಂದು ಸಂದರ್ಭದಲ್ಲಿ ಅಂದ್ರೆ ಇಂಥ ಒಂದು ಗಡಿ ವಿಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಲ್ಲೂ ಕೂಡ ಮಹತ್ವವನ್ನು ಕೂಡ ಪಡ್ಕೊಳ್ತೇವೆ. ಪಹಲ್ಗಾಮ್ನ ಒಂದು ದಾಳಿಯ ನಂತರ ಮತ್ತೆ ಭಟ್ಕಳ ಈಗ ಸುದ್ದಿ ಮಾಡ್ತಾ ಇದೆ. ಪಾಕಿಸ್ತಾನಿ ಮಹಿಳೆಯರು ಭಟ್ಕಳದವರನ್ನ ಒರೆಸಿ ಈಗಾಗಲೇ ಇಲ್ಲಿಯೇ ಇದ್ದಿರೋದ್ರಿಂದ ಅವರನ್ನ ಹೊರಗಡೆ ಹಾಕಬೇಕಾ ಬೇಡ ಎಂಬ ಗೊಂದಲಲ್ಲೂ ಕೂಡ ಪೊಲೀಸರು ಕೂಡ ಇದ್ದಾರೆ. ಸರ್ಕಾರದ ಮತ್ತೊಂದು ಆದೇಶಕ್ಕಾಗಿ ಪೊಲೀಸರು ಕೂಡ ಕಾಯ್ತಾ ಇರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಶೇಷಗಿರಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಬೇರೆ ಆಪ್ಷನ್ ಇಲ್ಲ, ಹೋಗಲೇಬೇಕಾದಂಥ ಅನಿವಾರ್ಯತೆ ಎಲ್ಲ ಹೋಗಲೇಬೇಕು. ಯಾರೇ ಆಗಿರಲಿ ಪಾಕಿಸ್ತಾನಿಗಳು ಹೋಗಿ, ನಿಮ್ಮ ಊರುಗಳಿಗೆ ಹೋಗಿ, ನಿಮ್ಮ ದೇಶಕ್ಕೆ ನೀವು ಹೋಗಿ ನೆಮ್ಮದಿಯಾಗಿರಿ. ನೀವು ಅಲ್ಲಿ ನೆಮ್ಮದಿಯಾಗಿರಿ, ನಮ್ಮನ್ನು ಇಲ್ಲಿ ನೆಮ್ಮದಿಯಾಗಿರೋದಕ್ಕೆ ಬಿಡಿ. ಅಮಾಯಕರ ಜೀವವನ್ನು ಬಲಿ ಪಡೆಯೋದಕ್ಕಿಂತ ಮುಂಚೆ
ಯೋಚನೆ ಮಾಡಬೇಕಾಗಿತ್ತು. ನಾವು ಯಾವ ದೇಶದವರ ಜೊತೆ ಚೆಲ್ಲಾಟ ಆಡೋದಕ್ಕೆ ಮುಂದಾಗ್ತಿದ್ದೀವಿ ಅಂತ. ಇದು ಭಾರತ, ಇಷ್ಟು ದಿನ ಇದ್ದಂಥ ಭಾರತ, ನೀವು ನೋಡಿದಂಥ ಭಾರತ ಇನ್ನು ಮುಂದೆ ಮತ್ತೊಂದು ಮುಖವನ್ನು ನೋಡುವಂಥ ಸಮಯ ಬಂದಿದೆ. ಏನು ಬೇಕಾದ್ರೂ ಆಗ್ಬೋದು, ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಬರೆದಿಟ್ಕೊಳ್ಳಿ. ಮುಂದಿನ 10 ರಿಂದ 15 ದಿನ ಬಾರ್ಡರ್ನಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ ಪಾಕಿಸ್ತಾನದವರು. ನಿದ್ದೆ ಮಾಡ್ತಿಲ್ಲ ಅಂತ ಕಾಣುತ್ತೆ. ನಮ್ಮವರನ್ನ ಬಲಿಯನ್ನ ಪಡೆದುಕೊಂಡು ಕೇಕ್ ಕಟ್ ಮಾಡಿ ಸಂಭ್ರಮಿಸ್ತೀರಾ?